ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಶ್ರೀಕೃಷ್ಣ ರಾಯಭಾರ. ಪಾಂಡವಾನಜರು ಭಗವಂತನ ಪದತಲದಲ್ಲಿ ತಮ್ಮನ್ನು ಮನಸ ಅರ್ಪಿಸಿಕೊಂಡರು. ಮರುದಿವಸ ಮುಂಜಾನೆ ವರ ಪುರೋಹಿತರು ಆದೇಶಿಸಿದ ಮುಹೂರ್ತದಲ್ಲಿ ಪ್ರಾತಃ ಕಾಲದಲ್ಲಿ ದುಷ್ಟ ಕುಲನಾಶಕನು ಹೊರಡಲು ಸಿದ್ಧನಾದನು. ದುಂದುಭಿ, ಶಂಖ, ಗಂಟೆ, ಕಹಳೆಗಳು ಮೊಳಗಿದವು. ಭೂಸುರರು ಸ್ವಸ್ತಿ ಮಂತ್ರವನ್ನು ಪಠಿಸಿದರು. ಸುಮಂಗಲಿಯರು ಕನಕ ಹರಿವಾಣದಲ್ಲಿ ಆರತಿಯನ್ನೆತ್ತಿದರು. ದಾರುಕನು ಸ್ವರ್ಣಮಯ ರಥವನ್ನು ಸಿದ್ಧಗೊಳಿಸಿ ರಥದಲ್ಲಿ ಅಮೋಘವಾದ ಶಸ್ತ್ರಾಸ್ತ್ರ, ಸುದರ್ಶನ, ಕವಚ, ಕೃಪಾಣಗಳನ್ನು ಜೋಡಿಸಿಟ್ಟನು. ಸಂಧಿಯ ಮಾತು ಮುರಿದು ಪರಿಸ್ಥಿತಿ ಪ್ರಕೋಪಕ್ಕೆ ಹೋಗಿ ತನ್ನವರ ಮೇಲೆ ಕೈ ಮಾಡಿದರೆ ಧನು ಶರಾವಳಿಗಳು ಬೇಕೆನ್ನುವುದು ಶ್ರೀಕೃಷ್ಣನ ಅಭಿಮತವಾಗಿತ್ತು. ದಿವ್ಯವಾದ ಮಣಿಮಯ ರಥ ಹೊರಟಿತು. ಶ್ರೀಕೃಷ್ಣನನ್ನು ಬೀಳ್ಕೊಡಲು ನಿಂತಿರುವ ದ್ರೌಪದಿಯು ಸಖಿಯರನ್ನು ಹಿಂದೆ ಕಳುಹಿಸಿ ಮುರಹರನ ಪಾದಗಳಿಗೆ ನೊಸಲನ್ನು ಚಾಚಿದಳು. ಜನಾರ್ದನ, ಜಗತ್ತಿನ ಚರಾಚರ ಜೀವರಾಶಿಗಳಿಗೆ ಚೇತನ ತುಂಬತಕ್ಕವನು ನೀನು. ನನ್ನ ಅಂತರ್ಯಾಮಿಯಾಗಿರುವ ಪ್ರಭುವು ನೀನಾಗಿರುವೆ. ಈ ದೌರ್ಭಾಗ್ಯವಂತೆಯ ಚಿತ್ತ ತಲ್ಲಣವನ್ನು ಅರಿಯದಿರುವವನು ನೀನಲ್ಲ. ಮನ ನೊಂದಿರುವ ನನ್ನ ಅಂತರಾಳದ ಅಳುವನ್ನು ಸಹಿಸಿ ಸಂಧಿಯನ್ನು ಮುರಿದು ಸಂಗ್ರಾಮವನ್ನು ನಿಶ್ಚಯಿಸಿ ಬಾ. ಅಣ್ಣ, ನನ್ನ ಈ ಕೇಶರಾಶಿಯು ಕೆದರಿ ವರ್ಷಗಳೆಷ್ಟಾಯಿತು. ದುರ್ಯೋಧನನ ಸಭೆಯಿಂದ ನನ್ನ ಕಣ್ಣೀರು ನದಿಯಾಗಿ ಹರಿದು ಎಲ್ಲೋ ಇದ್ದ ನಿನ್ನ ಹೃದಯ ಸಮುದ್ರವನ್ನು ಸೇರಿದಾಗ ಅಂದಿನ ಆಪತ್ತನ್ನು ಪರಿಹರಿಸಿದವನು ನೀನಲ್ಲವೇ? ಆ ಖಳರು ಪಾಂಡವರ ಉನ್ನತಿಯ ಕೀಲನ್ನು ಕಳಚಿದ್ದಾರೆ. ಪತಿಗಳು ನಿರ್ವೀರ್ಯರಾಗಿ ತಟಸ್ಥರಾದಾಗ ನಾನೇನು ಮಾಡಲಿ? ನಿನ್ನ ತಂಗಿ ಕೃಷ್ಣಗೆ ಈ ಕೃಷ್ಣನೇ ಗತಿಯಲ್ಲವೇ? ಯಾಜ್ಞಸೇನೆಯು ಕಂಬನಿ ತುಂಬಿ ಕತ್ತನ್ನು ಎತ್ತಲಾರದಾದಳು. ವಾಸುದೇವನು ದ್ರೌಪದಿಯನ್ನು ತನ್ನ 2 ಹಸ್ತಗಳಿಂದ ಎತ್ತಿ, ಪಾಂಚಾಲೆ, ಕೌರವರ ಪತ್ನಿಯರು ಅಳುವುದನ್ನು ಅತ್ಯಲ್ಪ ಕಾಲದಲ್ಲಿ ಕಾಣುವೆ. ಸತ್ಯಂ ತೇ ಪ್ರತಿಜಾನಾಮಿ ಕೃಷ್ಣೇ ಬಾಷ್ಪೋ ನಿಗೃಹ್ಯತಾಂ ಹತಾಮಿತ್ರಾಂಜಯ ಯುಕ್ತಾ ನಚಿರಾದ್ರಕ್ಷ್ಯಸೆ ಪತೀನ್. ಶುಭಾಂಗಿ, ಕಣ್ಣೀರನ್ನು ನಿಲ್ಲಿಸು. ನಿನ್ನಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಶತ್ರುಗಳನ್ನು ಸಂಹರಿಸಿಕೊಡುತ್ತೇನೆ. ನಿನ್ನ ಪತಿಗಳು ಅತ್ಯಲ್ಪ ಕಾಲದಲ್ಲಿ ಸಂಪದ್ಭರಿತರಾಗುವರು. ತಂಗಿ, ನಿನ್ನ ದುಃಖವನ್ನು ಅರಿಯಲಾರದಷ್ಟು ನಿಷ್ಕರುಣಿಯಲ್ಲ. ಕಳೆದ 13 ವರ್ಷಗಳಿಂದ ಈ ಕೆದರಿದ ತುರುಬು ರಾಶಿಯನ್ನು ಪದೇ ಪದೇ ನೋಡಿದೆ. ದುರವನ್ನೇ ಗಂಟಿಕ್ಕಿ ಬವರದಲ್ಲಿ ಕಳರ ಸಂತತಿಯನ್ನು ಸಂಹರಿಸಿ ಈ ತುರುಬನ್ನು ಕಟ್ಟಿಸುತ್ತೇನೆ. ನನ್ನ ಈ ದಿಟವಾದ ಪ್ರತಿಜ್ಞೆಯನ್ನು ನಂಬಿಕೊ. ನನಗೆ ಜನ್ಮ ಕೊಟ್ಟ ವಸುದೇವ ದೇವಕಿಯರ ಆಣೆಯಾಗಿ ಭಾಷೆಯನ್ನು ಸಲ್ಲಿಸುತ್ತೇನೆ ಎಂದು ತನ್ನ ಸೆರಗಿನಿಂದ ಅವಳ ಕಣ್ಣೀರ ಕೋಡಿಯನ್ನು ಒರೆಸಿದನು. ಮುಂದಿನ ವಿಷಯ ಹಸ್ತಿನಾವತಿ ಪಯಣ. ಧನುಜಾರಿಯು ಪಾಂಚಾಲೆಯನ್ನು ಸಂತೈಸಿ ರಥವನ್ನೇರಿದನು. ಅನಿಮಿಷರು ಜಯ ಜಯವೆಂದು ಹೂಮಳೆಗೈದರು. ಮಂಗಳ ಮುಹೂರ್ತದಲ್ಲಿ ಯಾದವೇಂದ್ರನು ಪೀತಾಂಬರಧಾರಿಯಾಗಿ ಸಾತ್ಯಕಿಯೊಡನೆ ಹಸ್ತಿನಾಪುರಕ್ಕೆ ಹೊರಟನು. ಶರತ್ಕಾಲ ಮುಗಿದು ಹೇಮಂತ ಋತುವಿನ ಪ್ರಾರಂಭವಾಯಿತು. ಕಾರ್ತಿಕ ಮಾಸ, ರೇವತಿ ನಕ್ಷತ್ರ, ಮೈತ್ರ ಮುಹೂರ್ತವಾಗಿತ್ತು. ಕೃಷ್ಣನು ಶಿನಿಯ ಪೌತ್ರನಾದ ಸಾತ್ಯಕಿಗೆ ಆದೇಶಿಸಿದನು. ಸಾತ್ಯಕಿ, ವರ ಹಸ್ತಿನಾವತಿಗೆ ಪಯಣಿಸುತ್ತಿರುವಾಗ ನೀನು ನಮ್ಮ ರಥದಲ್ಲಿ ಶಂಖ, ಚಕ್ರ, ಗದೆ, ತೂಣೀರ, ಅಮೋಘ ಅಸ್ತ್ರಗಳನ್ನು ಇಟ್ಟಿರುವೆಯಷ್ಟೇ. ದುರ್ಯೋಧನನಿಂದ ಕೂಡಿದ ದುಷ್ಟ ಚತುಷ್ಟಯವು ಮನೋದುರ್ಬಲರಾದುದರಿಂದ ಕೇಡನ್ನು ಎಸಗಿದರೆ ಆತ್ಮರಕ್ಷಣೆಗಾಗಿ ಇಟ್ಟುಕೊಳ್ಳಬೇಕಾದ ಅಸ್ತ್ರಗಳ ಅಗತ್ಯವಿದೆ. ಆದುದರಿಂದ ರಥದಲ್ಲಿ ಈ ಅಸ್ತ್ರಗಳ ಶೇಖರಣೆ ಯುದ್ಧ ಹೂಡುವುದಕ್ಕಲ್ಲ. ರಾಯಭಾರಿಯ ಮೇಲೆರಗಲು ಹೇಸದವರು ಆಕ್ರಮಣಗೈದರೆ ಕೇವಲ ಆತ್ಮರಕ್ಷಣೆಗೆ ಮಾತ್ರವಾಗಿದೆ. ಸಾಲಂಕೃತ ರಥವು ಯಜ್ಞೇಶ್ವರನಂತೆ ಶೋಭಿಸಿ
ಅಂತರಿಕ್ಷದಲ್ಲಿ ಸಂಚರಿಸುವ ಪುಷ್ಪಕ ವಿಮಾನದಂತಿತ್ತು. ಅರ್ಧಚಂದ್ರ, ಪೂರ್ಣಚಂದ್ರ, ಮತ್ಸ್ಯ, ಮೃಗ, ಪಕ್ಷಿಗಳಿಂದ ಚಿತ್ರಿತವಾಗಿದ್ದ ರತ್ನ ವೈಡೂರ್ಯದಿಂದ ರಂಜಿಸಲ್ಪಡುತ್ತಿದ್ದ ರಥ, ಅದರೊಳಗೆ ಮುಗುಳ್ನಗೆ ಬೀರಿ ಮಂಡಿಸಿರುವ ಶ್ರೀಕೃಷ್ಣ ಭಗವಂತನನ್ನು ಸಂದರ್ಶಿಸಲು ರಸ್ತೆಯ ಇಕ್ಕೆಡೆಗಳಲ್ಲೂ ಜನಸ್ತೋಮ ತವಕದಿಂದ ಕಾಯುತ್ತಿದ್ದರು. ಸುಮಂಗಲಿಯರು ಸರ್ವಶಕ್ತನಾದ ಭಗವಂತನಿಗೆ ಬಂಗಾರದ ಹರಿವಾಣದಲ್ಲಿ ಆರತಿಯನ್ನು ಎತ್ತಿದರು. ನವತರುಣಿಯರು ಗೋಪಿಲೋಲನಾದ ಶ್ರೀಕೃಷ್ಣನ ಮೋಹನ ರೂಪವನ್ನು ನೋಡಲು ಆಶಿಸುತ್ತಿದ್ದರು. ಚಿಕ್ಕ ಬಾಲಕರು ಬಾಲ್ಯದಲ್ಲಿ ಬೆಣ್ಣೆ ಕದ್ದು ತಿನ್ನುತ್ತಿದ್ದ ಕೃಷ್ಣನನ್ನು ನೋಡಲೇಬೇಕು ಎಂದರು. ಯಾದವೇಂದ್ರನು ಹಸ್ತಿನಾವತಿಗೆ ಪ್ರವೇಶಿಸುವ ಸಂಭ್ರಮವೇ ಸಂಭ್ರಮ. ಚಂದ್ರವಂಶದ ಸಿಂಹಾಸನ ದುರ್ಯೋಧನನಿಂದ ಕೈಜಾರುವ ಶಕುನಗಳು ತೋರಿದವು. ಕಾರ್ಮೋಡ ಕವಿದು ಗುಡುಗಿನ ಶಬ್ದವಾಯಿತು. ನದಿಗಳು ಮೇರೆ ಮೀರಿ ಪಥವನ್ನು ಬದಲಾಯಿಸಿ ಹರಿಯಲು ಪ್ರಾರಂಭಿಸಿದವು. ಹಲವು ಉತ್ಪಾತಗಳು ಉದ್ಭವಿಸಿ ಸರ್ವತ್ರ ಕೆಂಧೂಳಿ ಆವರಿಸಿತು. ಕತ್ತಲೆ ಕವಿದು ಭಯಂಕರವಾದ ಧ್ವನಿಯಾಗಿ ಚಂಡಮಾರುತವು ಬೀಸಿ ಮಹಾವೃಕ್ಷಗಳು ಬುಡಮೇಲಾಗಿ ಉರುಳಿದವು. ಆದರೆ ವೃಷ್ಣಿ ವಂಶದೀಪಕನಾದ ಶ್ರೀಕೃಷ್ಣನು ಹೋಗುವ ರಸ್ತೆಯಲ್ಲಿ ವಾಯುದೇವನು ಸುಖಕರವಾಗಿ ಪ್ರದಕ್ಷಿಣಾಕಾರವಾಗಿ ಬೀಸುತ್ತಿದ್ದನು. ಮೃಗ ಪಕ್ಷಿಗಳು ಬಲದಿಂದ ಹಾದು ಶುಭ ಶಕುನವನ್ನು ತೋರಿ ಹೂಮಳೆಯಾಯಿತು. ಕೊಳದಲ್ಲಿ ನೈದಿಲೆಗಳು ಅರಳಿ ಘಮಘಮಿಸಿದವು. ನೂರಾರು ಬ್ರಾಹ್ಮಣರು ಶ್ರೀಕೃಷ್ಣನಿಗೆ ಮಧುಪರ್ಕವನ್ನಿತ್ತು ಶಕ್ತಿಯಾನುಸಾರ ಪೂಜೆ ಮಾಡಿದರು. ಆ ಬಾಲವೃದ್ಧರೆನ್ನದೆ ತಮ್ಮ ಬೊಗಸೆಯಿಂದ ಕುಸುಮ ರಾಶಿಯನ್ನು ಶ್ರೀಕೃಷ್ಣನ ಶಿರದ ಮೇಲೆ ಸುರಿದರು. ಸಹಸ್ರಾರು ಸಂಖ್ಯೆಯಲ್ಲಿ ನಿಂತಿರುವ ದರ್ಶನಾಕಾಂಕ್ಷಿಗಳು ಮುಗುಳ್ನಗೆಯಿಂದಲೇ ಹರ್ಷಗೊಳಿಸಿ ಅಭಯ ಹಸ್ತವನ್ನು ತೋರಿಸಿ ಪ್ರಯಾಣ ಮುಂದುವರಿಯಿತು. ಶತ್ರು ನಿರ್ನಾಮಕನಾದ ಯದುನಂದನನು ಜನಸಮೂಹವನ್ನು ತೃಪ್ತಿಗೊಳಿಸಿ ವೃಕ್ಕಸ್ಥಳಕ್ಕೆ ಬರುವಾಗ ಭಗವಾನ್ ಸೂರ್ಯದೇವನು ನಭೋಮಂಡಲದ ಸಂಚಾರವನ್ನು ಮುಗಿಸಿ ಪಶ್ಚಿಮಾಂಬುದಿಯಲ್ಲಿ ಅಸ್ತಮಿಸಿದನು. ಆಗಸ ಕೆಂಪೇರಿತು. ಗೋವುಗಳು ಹಸಿರನ್ನು ಮೇದು ಸಂತೃಪ್ತಿಯಿಂದ ಹಟ್ಟಿಯ ಒಳಹೊಕ್ಕವು. ಮೃಗ ಪಕ್ಷಿಗಳು ತಮ್ಮ ಗೂಡನ್ನು ಪ್ರವೇಶಿಸಿದವು. ದಾರುಕನು ರಥದಿಂದ ಕುದುರೆಗಳನ್ನು ಬಿಚ್ಚಿ ಅವುಗಳಿಗೆ ವಿಶ್ರಾಂತಿಯನ್ನು ನೀಡಿ ನಿತ್ಯಾನ್ನಿಕ ಗೈದನು. ಆ ರಾತ್ರಿ ಬ್ರಾಹ್ಮಣರು ಅಲ್ಲಿಗ ಆಗಮಿಸಿ ಸ್ವಸ್ತಿ ವಾಚನವನ್ನು ಮಾಡಿ ಯಥೋಚಿತವಾಗಿ ದೇವನನ್ನು ಪೂಜಿಸಿ ಮನೆ ಮಠ ಸರ್ವಸ್ವವನ್ನು ಭಗವಂತನಿಗೆ ಅರ್ಪಿಸಿದರು. ಶ್ರೀಕೃಷ್ಣನು, ವಿಪ್ರೋತ್ತಮರೇ, ನಿಮ್ಮ ಈ ಪೂಜೆಯಿಂದ ಸಂತೃಪ್ತನಾಗಿದ್ದೇನೆ. ರತ್ನಖಚಿತವಾಗಿರುವ ನೀವು ವಾಸಿಸುವ ಗೃಹಗಳನ್ನು ನಮಗೊಪ್ಪಿಸಿದ್ದೀರಿ. ಇದಕ್ಕಿಂತ ಮೇಲೆ ಏನಿದೆ? ಇರಲಿ, ಇವುಗಳೆಲ್ಲ ನಿಮ್ಮದಾಗಿ ಮುಂದುವರೆಯಲಿ. ನೀವು ನೀಡಿರುವ ಮೃಷ್ಟಾನ್ನ ಭೋಜನವನ್ನು ಉಂಡಿದ್ದೇನೆ. ಧರ್ಮಸ್ಥಾಪನೆಯ ಕಾರ್ಯದಲ್ಲಿ ಪ್ರವೃತ್ತನಾದ ನನ್ನನ್ನು ಆಶೀರ್ವದಿಸಿರಿ ಎಂದನು. ಪಾಂಡವ ರಾಯಭಾರಿ ಶ್ರೀಕೃಷ್ಣನು ಬಂದಿರುವ ವರ್ತಮಾನ ತಲುಪಿ ಧೃತರಾಷ್ಟ್ರನು ವಿದುರನನ್ನು ಕರೆಯಿಸಿದನು. ವಿದುರ, ಯಾದವ ಕುಲಾಗ್ರಣಿಯು ಇಲ್ಲಿಗೆ ನಾಳೆ ಆಗಮಿಸುವಾಗ ಆ ಸ್ವಾಮಿಯನ್ನು ಮಹಾವೈಭವದಿಂದ ಸತ್ಕರಿಸಿ ಗೌರವಿಸಬೇಕು. ಬಾಲ್ಯಿಕ ರಾಜ್ಯದ 4 ಕಪ್ಪು ಕುದುರೆಗಳನ್ನು, 16 ಕನಕ ರಥಗಳನ್ನು, 8 ಮದಗಜಗಳನ್ನು, ಸಹಸ್ರ ಮೇಕೆಗಳನ್ನು, ಚೀನಾ ದೇಶದಿಂದ ಬಂದಿರುವ ಉತ್ತಮೋತ್ತಮ ಮೃಗ ಚರ್ಮಗಳನ್ನು, ಉಣ್ಣೆಗಂಬಳಿಗಳನ್ನು, ಪ್ರಕಾಶಿಸುವ ರತ್ನಗಳನ್ನು ಉಡುಗೊರೆಯನ್ನಾಗಿ ಅವನಿಗೆ ನೀಡುತ್ತೇನೆ. ದುರ್ಯೋಧನನ ಹೊರತು ಮಿಕ್ಕವರೆಲ್ಲರೂ ಅಲಂಕರಿಸಿಕೊಂಡು ಅವನನ್ನು ಎದುರುಗೊಳ್ಳಿಲ್ಲ. ಊರು ಕೇರುಗಳು, ಮನೆ ಮಠಗಳು, ಪ್ರಾಸಾದ ಪ್ರಾಕಾರಗಳು, ಅರಮನೆ, ಹಿರಿಮನೆಗಳು ಶೃಂಗರಿಸಲ್ಪಡಲಿ. ದುಶ್ಯಾಸನನ ಮನೆಯಲ್ಲಿ ಶ್ರೀಕೃಷ್ಣನು ನಿಲ್ಲುವ ವ್ಯವಸ್ಥೆಯಾಗಲಿ. ಅವನ ಅರಮನೆ ಸರ್ವಾಲಂಕಾರಯುತವಾಗಲಿ. ಅಲ್ಲಿ ವೈವಿಧ್ಯಮಯವಾದ ಪ್ರಾಸಾದಗಳಿವೆ, ಉಪಭವನಗಳಿವೆ. ಋತುಭೇದವು ಅಲ್ಲಿ ಗೋಚರಿಸುವುದಿಲ್ಲ. ವಾರ್ಷ್ಣೇಯನು ಯಾವ ಅಮೂಲ್ಯ ರತ್ನಗಳನ್ನು ನಮ್ಮಿಂದ ಅಪೇಕ್ಷಿಸುತ್ತಾನೆಯೋ ಅವುಗಳನ್ನು ಅವನಿಗೆ ಸಂತೋಷದಿಂದ ಸಮರ್ಪಿಸೋಣ. ವಿದುರನು, ಮಹಾರಾಜ, ನಿನಗೆ ವಯಸ್ಸಾಯಿತು. ಬುದ್ಧಿಯು ಪ್ರಬುದ್ಧವಾಗಿ ಇರುವುದಿಲ್ಲವೇ? ನಿನ್ನ ಆಡಂಬರದ ಐಶ್ವರ್ಯವನ್ನು ಆ ಮಹಾಪ್ರಭು ಅಪೇಕ್ಷಿಸಲಾರನು.
ರುಜು ಬುದ್ಧಿಯನ್ನು ಕಲಿತುಕೋ. ನೀನು ಯಾವ ಅಮೂಲ್ಯ ರತ್ನಗಳನ್ನು ಅರ್ಪಿಸುವುದಿದ್ದರೂ ಅದೇನು ಮಹಾ, ಪರ್ವತ, ನದಿ, ಸಮುದ್ರ ಸಮೇತವಾದ ಅಖಂಡ ಪೃಥ್ವಿಯನ್ನು ಪಾರಿತೋಷಕವಾಗಿ ಪಡೆಯಲು ಅವನು ಅರ್ಹನಿದ್ದಾನೆ. ಈ ಉಪಚಾರಗಳಿಂದ ಅವನು ಒಲಿಯುವುದಿಲ್ಲ. ಧರ್ಮಯುತವಲ್ಲದ ಕ್ರಿಯೆಯು ಅವನಿಗೆ ಆನಂದವಲ್ಲ. ಈ ನಿನ್ನ ಬಳುವಳಿಯಿಂದಾಗಿ ಅವನು ಕನಿಷ್ಠ ಪಕ್ಷ ಇಚ್ಛಿಸುವ 5 ಗ್ರಾಮಗಳನ್ನು ಮರೆಯಲಾರನು. ಅರ್ಜುನನು ಅಚ್ಯುತನಿಗೆ ಪ್ರಾಣ, ಪಂಚಪಾಂಡವರು ಅವನ ಹರಣ. ಭಯಂಕರವಾದ ಅನಿಷ್ಟ ಯುದ್ಧ ನದಿಯು ಹಸ್ತಿನಾವತಿಯನ್ನು ನುಗ್ಗದಂತೆ ಮಾಡು. ಹಾಗೆ ಮಾಡಿದಾಗ ತೃಪ್ತವಾಗುವನೇ ಹೊರತು ನಿನ್ನ ಇತರ ದಾನ ಧರ್ಮದಿಂದ ಅಲ್ಲ. ದುರ್ಯೋಧನನು ವಿದುರನ ಅಭಿಪ್ರಾಯವನ್ನು ಆಲಿಸಿದನು. ಈತನು ಹೇಳಿರುವುದು ನಿಜವಾಗಿದೆ. ಆತನಿಗೆ ಪಾಂಡವರಲ್ಲಿ ವಿಶೇಷ ಮಮತೆ ಇದೆ. ನಾವು ವೈಭವೋಪೇತವಾಗಿ ಗೌರವಿಸಲು ಹೋದರೆ ಅವನ ಮೇಲೆ ಭಯಪಟ್ಟು ಮಾಡುತ್ತಾ ಇದ್ದೇವೆ ಎನ್ನುವ ಅವಹೇಳನ ನಮ್ಮ ಮೇಲೆ ನಾಳೆ ಬರಬಹುದು. ಸಂಗರವಾಗದೆ ಶಾಂತಿ ಎಷ್ಟು ಮಾತ್ರಕ್ಕೂ ನೆಲೆಸದು ಎಂದು ತನ್ನೊಳಗೆ ದೃಢೀಕರಿಸಿಕೊಂಡನು. ಕುರುಕುಲ ವೃದ್ಧರಾದ ಭೀಷ್ಮರು ಕತ್ತೆತ್ತಿ ಧೃತರಾಷ್ಟ್ರನನ್ನು ಅವಲೋಕಿಸಿದರು. ಅಯ್ಯ ಮಹಾರಾಜ, ನೀನು ಮಾಡುವ ಸತ್ಕಾರದ ಮೇಲೆ ಶ್ರೀಕೃಷ್ಣನ ಪ್ರಸನ್ನತೆ ಅವಲಂಬಿಸಿರುವುದಿಲ್ಲ. ಪುರಸ್ಕಾರ ತಿರಸ್ಕಾರಗಳು ಅವನ ಮನೋನಿರ್ಧಾರವನ್ನು ಬದಲು ಮಾಡದು. ವಿದುರನ ವಚನದಂತೆ ನಡೆದುಕೋ. ಸಜ್ಜನ ಶಿಖಾಮಣಿಯಾದ ವಿದುರನು ಸತ್ಯ ಧರ್ಮಕ್ಕೆ ಅನುಸಾರವಾಗಿ ವ್ಯವಹರಿಸುತ್ತಾನೆ. ನಿನ್ನ ಸಹೋದರನು ಆಡಿದಂತೆ ಅವನಲ್ಲಿ ಸಂಧಿಯ ಬೆಸುಗೆಯನ್ನು ಹೊಯ್ದು ಸಂಪ್ರೀತಿಯನ್ನು ಸಂಪಾದಿಸು. ವೀಣೆಯ ಝೇಂಕಾರವು ಕೋಣಕ್ಕೆ ಹೇಗೆ ಮೆಚ್ಚುಗೆಯಾಗಬಹುದು? ಭೀಷ್ಮರ ಮಾತುಗಳು ಗಾಂಧಾರಿ ಪುತ್ರನಿಗೆ ರುಚಿಸಲಿಲ್ಲ. ಸುಯೋಧನನು ನೀತಿಯ ನುಡಿಗಳನ್ನು ಸಹಿಸಲಾರದೆ ಬುಸುಗುಟ್ಟಿದನು. ಇಂದಿನವರೆಗೆ ಈ ರಾಜ್ಯ ಹರಿದು ಹಂಚಾಗದೆ ಏಕಚಕ್ರಾಧಿಪತ್ಯವಾಗಿ ಆಳಲ್ಪಟ್ಟಿತು. ಪಾಂಡವರಿಗೆ ಅರ್ಧ ರಾಜ್ಯವನ್ನಾಗಲಿ ಅಥವಾ 5 ಗ್ರಾಮಗಳನ್ನಾಗಲಿ ಕೊಡಲಾರೆ. ನಾನು ನಿರ್ಧರಿಸಿದ ಒಂದು ಘನ ಕಾರ್ಯವನ್ನು ಅರುಹುತ್ತೇನೆ. ಪಾಂಡವರೆಂಬ ನೌಕೆಗೆ ಆ ಮುರಹರನು ದಿಕ್ಸೂಚಿಯಾಗಿರುವುದರಿಂದ ಅದನ್ನೇ ಹಾಳುಗೆಡವಿ ಆ ನೌಕೆಯು ಕುರುಕುಲಾಂಬುದಿಯನ್ನು ದೆಸೆಗೆಟ್ಟು ಮುಳುಗುವಂತೆ ಮಾಡುವುದು ನನ್ನ ಪ್ರಥಮ ಕರ್ತವ್ಯ. ನಾಳೆ ಶ್ರೀಕೃಷ್ಣನನ್ನು ರಾಜಸಭೆಯಲ್ಲಿ ಬಂಧಿಸಬೇಕು. ಅವನನ್ನು ಬಂಧನದಲ್ಲಿಟ್ಟರೆ ಗರ್ಜಿಸುವ ಸಿಂಹವನ್ನು ಬೋನಿನೊಳಗೆ ಹಾಕಿದಂತಾಗುತ್ತದೆ. ಆ ಕಪಟ ನಾಟಕಿಯು ಪಾಂಡುಕುಮಾರರಿಂದ ತಪ್ಪಿದರೆ ಭೂಮಂಡಲವಿಡೀ ನನ್ನ ವಶವಾಗಬಹುದು. ಈ ನನ್ನ ಪ್ರಯತ್ನದಲ್ಲಿ ಅಪಾಯ ಸಂಭವಿಸದಂತೆ ಏನಾದರೂ ಉಪಾಯಗಳಿದ್ದರೆ ಸೂಚಿಸಿರಿ. ಪುತ್ರನ ಕರ್ಣ ಕಠೋರವಾದ ವಾಕ್ಯಗಳು ಅಂಧ ನೃಪಾಲನಿಗೆ ರುಚಿಸಲಿಲ್ಲ. ಮಗನೇ, ಸಿಂಹಾಸನವನ್ನು ಅಲಂಕರಿಸಿ ನೀನು ಈ ರೀತಿ ಕ್ರುದ್ಧನಾಗಬಾರದು. ಅದು ಧರ್ಮವಲ್ಲ. ವಾಸುದೇವನು ಪಾಂಡವ ದೂತನಾಗಿ ಇಲ್ಲಿಗೆ ಬರುತ್ತಿದ್ದಾನೆ. ಅದೂ ಅಲ್ಲದೆ ಅವನ ತಂದೆ ನಂದರಾಜನು ನಮ್ಮ ಸ್ನೇಹಿತನಾಗಿದ್ದಾನೆ. ಆ ಮಹಾನುಭಾವನನ್ನು ನಮ್ಮ ಸಭೆಯಲ್ಲಿ ಕಟ್ಟಿಹಾಕುವ ಪ್ರಯತ್ನ ಉಚಿತವಲ್ಲ. ಧರ್ಮ ರಕ್ಷಣೆಗಾಗಿ ರೂಪುಗೊಂಡ ಸಿಂಹಾಸನದ ಸಮಕ್ಷದಲ್ಲಿ ಭೂದೇವಿ ಶಪಿಸಬಹುದಾದ ಅಧರ್ಮವನ್ನು ಆಚರಿಸಲಾಗದು. ಭೀಷ್ಮಾಚಾರ್ಯರು, ರಾಜ, ನಿನ್ನ ಕುಮಾರನ ಬುದ್ಧಿ ಕೆಟ್ಟು ಹೋಗಿದೆ. ವಿವೇಕ ಜಾಗೃತವಾಗಿಲ್ಲ. ಹಿತವಂತರು ಸೂಕ್ತವಾದ ನುಡಿಗಳನ್ನು ವ್ಯಕ್ತಪಡಿಸಿದಾಗ ಅಪಥ್ಯವಾಗುತ್ತದೆ. ದುರ್ಮಾರ್ಗಿಗಳ ಮತ್ತು ದುಷ್ಟ ಸಹವಾಸದಿಂದ ದಾರಿ ತಪ್ಪಿದ್ದಾನೆ. ನಾವು ಇಷ್ಟು ನುಡಿದ ನಂತರವೂ ಆತನು ಕೆಟ್ಟ ಬುದ್ಧಿಯಿಂದ ಶ್ರೀಕೃಷ್ಣನ ಮೇಲೆ ಹಸ್ತಕ್ಷೇಪಗೈದರೆ ಅಧೋಗತಿಗಿಳಿಯುತ್ತಾನೆ. ಈ ಅನಿಷ್ಟಕರವಾದ ಉಕ್ತಿಯನ್ನು ನಾನು ಎಂದಿಗೂ ಕೇಳಲಾರೆ ಎಂದನು. ಮುಂದಿನ ವಿಷಯ: ಹಸ್ತಿನಾಪುರದಲ್ಲಿ ಶ್ರೀಕೃಷ್ಣನಿಗೆ ಭವ್ಯ ಸ್ವಾಗತ. ಜನಮೇಜಯ, ಇತ್ತ ಯದುಕುಲನಂದನನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ವಿಪ್ರೋತ್ತಮರ ಆಶೀರ್ವಾದವನ್ನು ಹೊತ್ತು ಹಸ್ತಿನಾಪುರಕ್ಕೆ ಹೊರಟನು. ಭಗವಂತನು ರಥಾರೂಢನಾಗುವ ಮೊದಲು ವೃಕಸ್ಥಳದ ಜನಸ್ತೋಮ ಪ್ರದಕ್ಷಿಣೆಗೈದು ಸಾಷ್ಟಾಂಗವೆರಗಿತು.
ಪಾಮರರು ಭಕ್ತಿಯಿಂದ ಮಾಡಿದ ನಾಮಸ್ಮರಣೆ ನಭೋಮಂಡಲದಲ್ಲಿ ಪ್ರತಿಧ್ವನಿಸಿತು. ಮಂದಮಾರುತನು ತಂಪಾಗಿ ಬೀಸಿದನು. ಜಗಚ್ಚಕ್ಷು ಆದಿತ್ಯನು ಶ್ರೀಕೃಷ್ಣನ ರಾಯಭಾರಿತ್ವವನ್ನು ವೀಕ್ಷಿಸುವ ತವಕದಿಂದ ಅರುಣನ ಸಾರಥ್ಯದಲ್ಲಿ ನಭೋಮಂಡಲದ ಪೂರ್ವ ಭಾಗದಲ್ಲಿ ಪ್ರತ್ಯಕ್ಷನಾದನು. ರಥವು ಗಜನಗರಿಯನ್ನು ಪ್ರವೇಶಿಸಿದಾಗ ಶ್ರೀಕೃಷ್ಣನು ಸುಯೋಧನನ ಅಗಣಿತೈಶ್ವರ್ಯವನ್ನು ವೀಕ್ಷಿಸಿದನು. ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟ ಮಾರ್ಗಗಳು, ಅಲ್ಲಲ್ಲಿ ಸಂಗೀತ, ನಾಟ್ಯ, ವಾದ್ಯರವಗಳು, ನಯವಾದ ನೆಲಗಟ್ಟುಗಳು, ಹೇಮ ದುಪ್ಪರಿಗೆ ಮತ್ತು ಅಗಲವಾದ ದಾರಿ ಕೇರಿಗಳ ಮಧ್ಯದಲ್ಲಿ ಮುರಧ್ವಂಸಿಯ ರಥವು ಅಲ್ಲೊಮ್ಮೆ ಇಲ್ಲೊಮ್ಮೆ ಗೋಚರಿಸಿತು. ಅತ್ಯಂದಿತ್ತ ಸುಳಿವ ಆನೆಗಳು, ಕುದುರೆಗಳು, ಆಮಂತ್ರಿತ ಭೂಮಿಪರ ಅಂದಣದ ಸಾಲುಗಳು, ಅರಮನೆಗಳ ಉಪ್ಪರಿಗೆಗಳಲ್ಲಿ ಅಪ್ಸರೆಯರನ್ನು ನಾಚಿಸುವಂತೆ ನಿಂತಿರುವ ವಿಶ್ವಸುಂದರಿಯರು, ವೇದಘೋಷವನ್ನು ಮಾಡತಕ್ಕ ವಿಪ್ರವೃಂದ, ವೈಶ್ಯ ಸಮುದಾಯ, ಅರ್ಚಕರು, ಯುವಕ ಯುವತಿಯರು, ವೃದ್ಧರು ಅವತಾರ ಪುರುಷನನ್ನು ಎವೆ ಇಕ್ಕದೆ ನೋಡಿದರು. ದೇವಕೀ ನಂದನನು ನೆರೆದಿರುವ ಜನಸ್ತೋಮಕ್ಕೆ ಮುಗುಳ್ನಗೆಯನ್ನು ಬೀರಿ ಶುಭ ಸಂದೇಶವನ್ನಿತ್ತನು. ಆತನ ಕೃಪಾಕಟಾಕ್ಷದ ಕಿರುನೋಟದಿಂದ ಹಸ್ತಿನಾವತಿಯ ಜನರು ತೃಪ್ತರಾದರು. ಶರಣು ಬಂದವರ ಹರಣವನ್ನು ಕಾಯುವ ಬಿರುದನ್ನು ಮೆರೆಸಲು ಉದ್ಯುಕ್ತನಾದ ಸ್ವಾಮಿಯು ಕೌರವನ ಅರಮನೆಯ ಅಭಿಮುಖವಾಗಿ ಆಗಮಿಸಿದನು. ದೇವಕೀ ನಂದನನು ಗಂಗಾಸುತರಾದ ಭೀಷ್ಮಾಚಾರ್ಯರ ಮನೆಯನ್ನು ಹೊಕ್ಕು ಆತಿಥ್ಯವನ್ನು ಸ್ವೀಕರಿಸಿದನು. ಅನಂತರ ಆಚಾರ್ಯರಾದ ದ್ರೋಣರ, ಕೃಪಾಚಾರ್ಯರ ಗೃಹಗಳನ್ನು ಹೊಕ್ಕನು. ಅವರೆಲ್ಲರನ್ನೂ ಸಂತೋಷಗೊಳಿಸಿ ವೃದ್ಧ ರಾಜನಾದ ಧೃತರಾಷ್ಟ್ರನಲ್ಲಿಗೆ ಬಂದನು. ಅವನಲ್ಲಿ ಸತ್ಕಾರವನ್ನು ಕೈಗೊಂಡು ಸರಸದ ಮಾತುಗಳನ್ನಾಡಿ ಹೊರಟನು. ಸಕಲರೂ ಶ್ರೀಕೃಷ್ಣನ ರಥ ಎಲ್ಲಿ ತೆರಳುವುದು ಎಂದು ಕಾತರದಿಂದ ವೀಕ್ಷಿಸಿದರು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.